ಆಂಜನೇಯನಿಗೆ ಈ 5 ವಸ್ತುಗಳನ್ನು ಅರ್ಪಿಸಿದರೆ ದುರಾದೃಷ್ಟವು ಅದೃಷ್ಟವಾಗುತ್ತದೆ. ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ನಾವು ಅರ್ಪಿಸುವುದರಿಂದ ಆತನ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ದುರಾದೃಷ್ಟದಿಂದ ಮುಕ್ತರಾಗಲು, ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಆಂಜನೇಯ ಸ್ವಾಮಿಗೆ ನಾವು ಈ 5 ವಸ್ತುಗಳನ್ನು ಅರ್ಪಿಸಬೇಕು. ಆ 5 ವಸ್ತುಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಆಂಜನೇಯ ಸ್ವಾಮಿಯು ರಾಮನ ಆಪ್ತ ಭಕ್ತ. ರಾಮನನ್ನು ಬಿಟ್ಟು ಹನುಮಂತ ಒಂದು ಕ್ಷಣವೂ ಇರುತ್ತಿರಲಿಲ್ಲ. ಹನುಮಂತನು ನಿಷ್ಠೆ ಮತ್ತು ಭಕ್ತಿಗೆ ಇಂದಿಗೂ ಪೂಜಿಸಲ್ಪಡುತ್ತಾನೆ. ಭಕ್ತರು ಅವರ ಸದ್ಗುಣಗಳನ್ನು ಅನುಸರಿಸಲು ಮತ್ತು ಭಕ್ತಿ ಮತ್ತು ನಿಷ್ಠೆಯ ಮನೋಭಾವವನ್ನು ಸಾಕಾರಗೊಳಿಸಿಕೊಳ್ಳಲು ಆಂಜನೇಯ ಸ್ವಾಮಿಯನ್ನು ನಂಬುತ್ತಾರೆ ಮತ್ತು ಆರಾಧನೆಯನ್ನು ಮಾಡುತ್ತಾರೆ. ಆಂಜನೇಯ ಸ್ವಾಮಿಗೆ ನಾವು ಈ 5 ವಸ್ತುಗಳನ್ನು ಅರ್ಪಿಸುವುದರಿಂದ ನಮ್ಮ ಜೀವನದಲ್ಲಿನ ದುರಾದೃಷ್ಟವನ್ನು, ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ. ಆಂಜನೇಯ ಸ್ವಾಮಿಗೆ ನಾವು ಅರ್ಪಿಸಬೇಕಾದ ಆ 5 ವಸ್ತುಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ. ಕೇಸರಿ ಅನ್ನ. ಸಿಹಿಯಾದ ಕೇಸರಿ ಬಾತನ್ನು ಅಥವಾ ಸಿಹಿ ಮಿಶ್ರಿತ ಕೇಸರಿ ಅನ್ನವು ಹನುಮನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ. ಇದನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ. ಈ ಸಿಹಿಯನ್ನು ಆಂಜನೇಯನಿಗೆ ಅರ್ಪಿಸುವುದರಿಂದ, ಅವನನ್ನು ಸ್ಮರಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳನ್ನು ದೂರ ಮಾಡುತ್ತಾನೆ. ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆಯು ಆತನಿಗೆ ಸಹಾಯ ಮಾಡುತ್ತದೆ. ಅನೇಕರು ಈ ಸಿಹಿಯನ್ನು ಆಗಾಗ್ಗೆ ಆಂಜನೇಯನಿಗೆ ಅರ್ಪಿಸುವ ಮೂಲಕ ಅವನ ವಿಶೇಷ ಕೃಪೆಯನ್ನು ಪಡೆದುಕೊಳ್ಳುತ್ತಾರೆ. ಸಿಂಧೂರ. ಹನುಮಂತನಿಗೆ ಸಿಂಧೂರ ಅಥವಾ ಕೇಸರಿ ಬಣ್ಣದ ತಿಲಕವನ್ನು ಅರ್ಪಿಸುವುದರಿಂದ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುತ್ತಾನೆ. ಇದರಿಂದ ಆಂಜನೇಯನು ಉತ್ತಮ ಆರೋಗ್ಯದ ಆಶೀರ್ವಾದವನ್ನು ನೀಡುತ್ತಾನೆ. ಸಂತೋಷ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತಾನೆ. ಈ ಪವಿತ್ರ ಕಾರ್ಯವು ಅವರ ಆಶೆಗಳನ್ನು ಈಡೇರಿಸುತ್ತದೆ ಮತ್ತು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ವೀಳ್ಯದೆಲೆ. ಬಿಕ್ಕಟ್ಟಿನ ಸಮಯದಲ್ಲಿ ಅಥವಾ ಯಾರದ್ದಾದರೂ ಸಹಾಯದ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಬಯಸಿ ಆತನನ್ನು ಪೂಜಿಸುತ್ತಾರೆ. ತಮ್ಮ ಆಸೆಗಳನ್ನು ಈಡೇರಿಸಲು ಮತ್ತು ಪ್ರತಿಕೂಲ ಸಮಯದಲ್ಲಿ ಹನುಮನ ಆಶೀರ್ವಾದವನ್ನು ಪಡೆಯಲು ಭಕ್ತರು ದೇವರಿಗೆ ವೀಳ್ಯದೆಲೆಯನ್ನು ಕೂಡ ಅರ್ಪಿಸುತ್ತಾರೆ. ಹನುಮನ ದಯಾಳು ಸ್ವಭಾವವು ತನ್ನ ಭಕ್ತರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ ಮತ್ತು ವೀಳ್ಯದೆಲೆಯ ಮೇಲಿನ ಹನುಮಂತನ ವಾತ್ಸಲ್ಯವು ಈ ಅರ್ಪಣೆಯನ್ನು ಅವನ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯಲು ಅರ್ಥಪೂರ್ಣ ಮಾರ್ಗವಾಗಿಸುತ್ತದೆ. ಮಲ್ಲಿಗೆ ಹೂಗಳು. ಹನುಮನಿಗೆ ಮಲ್ಲಿಗೆ ಹೂಗಳೆಂದರೆ, ಮಲ್ಲಿಗೆ ಎಣ್ಣೆ ಎಂದರೆ ತುಂಬಾನೇ ಪ್ರಿಯ. ಆತನನ್ನು ಒಲಿಸಿಕೊಳ್ಳುವ ಸರಳ ಮಾರ್ಗವೆಂದರೆ ಆಂಜನೇಯ ಸ್ವಾಮಿ ಪೂಜೆಯಲ್ಲಿ ಮಲ್ಲಿಗೆ ಹೂಗಳನ್ನು ಬಳಸುವುದಾಗಿದೆ. ಆಂಜನೇಯ ಸ್ವಾಮಿ ಪೂಜೆಯಲ್ಲಿ 5 ಮಲ್ಲಿಗೆ ಹೂಗಳನ್ನು ಅರ್ಪಿಸಬೇಕು. ಹೆಚ್ಚುವರಿಯಾಗಿ ಹನುಮಂತನ ವಿಗ್ರಹಕ್ಕೆ ಮಲ್ಲಿಗೆ ಎಣ್ಣೆಯನ್ನು ಸಿಂಧೂರ ಅಥವಾ ಕೇಸರಿ ಬಣ್ಣದೊಂದಿಗೆ ಹಚ್ಚುವುದರಿಂದ ಒಬ್ಬರ ಜೀವನದಿಂದ ದುಷ್ಟ ಪ್ರಭಾವಗಳನ್ನು ದೂರ ಮಾಡುತ್ತದೆ ಎಂದು ಭಾವಿಸಲಾಗಿದೆ. ಈ ಆಚರಣೆಯನ್ನು ದೇವರ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯುವ ಒಂದು ಉತ್ತಮವಾದ ಮಾರ್ಗವೆಂದು ಪರಿಗಣಿಸಲಾಗುತ್ತದೆ. ಇಮರ್ತಿ. ಹನುಮಂತನಿಗೆ ಪ್ರಿಯವಾದ ಸಿಹಿ ಖಾದ್ಯಗಳಲ್ಲಿ ಇಮರ್ತಿಯನ್ನು ಅರ್ಪಿಸುವುದು ದೇವರಿಗೆ ಅಪಾರ ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ. ಹನುಮಂತನಿಗೆ ಇಮರ್ತಿಯನ್ನು ಅರ್ಪಿಸುವುದರಿಂದ ದೇವರನ್ನು ಸುಲಭವಾಗಿ ಒಲಿಸಿಕೊಳ್ಳಬಹುದು ಮತ್ತು ಇದರ ಪ್ರತಿಯಾಗಿ ಅವನು ತನ್ನ ಭಕ್ತರ ಆಸೆಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಶೀಘ್ರದಲ್ಲೇ ಪೂರೈಸುತ್ತಾನೆ ಎನ್ನುವ ನಂಬಿಕೆ ಇದೆ. ಸ್ನೇಹಿತರೆ, ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.